ನಾವು ಪ್ರಾರಂಭದಲ್ಲಿ ಪಕ್ಷದಿಂದ ನಾನು ಪ್ರತಿಫಲವಾಗಿ ನಾನು ಏನು ಬಯಸಿರಲಿಲ್ಲ. ಒಳ್ಳೆಯ ಸರ್ಕಾರ ಬರಬೇಕು, ಒಳ್ಳೆಯ ಕಾರ್ಯಕರ್ತರು ಒಳ್ಳೆಯ ಅಂದರೆ ಜನಪ್ರತಿನಿಧಿಯಾಗಿ ಒಳ್ಳೆಯ ಕೆಲಸ ಆಗಲಿ, ಈ ಭಾಗ ಅಭಿವೃದ್ಧಿ ಆಗಲಿ. ಮತ್ತು ಆ ಸಂದರ್ಭದಲ್ಲಿ ವಿಶೇಷವಾಗಿ TN ಶೇಷನ್ ಅವರು ಒಂದು ಕರೆ ಕೊಟ್ಟಿದ್ದರು, ಯುವಕರ ಮತ್ತು ಎಜುಕೇಟೆಡ್ ಮಾಸ್ ಪಕ್ಷಕ್ಕೆ ಅಂದರೆ ರಾಜಕೀಯಕ್ಕೆ ಬರಬೇಕಂತೇಳಿ. ಅವಾಗಿನ ಕಾಂಗ್ರೆಸ್ ಪಕ್ಷ ಇರ್ಬೋದು, ಬೇರೆ ಬೇರೆ ಪಕ್ಷಗಳ ಒಂದು ಹೊಲಸು ರಾಜಕೀಯ ನೀತಿ. ಇಲ್ಲಿ ಕೂಡ ಕೆಲವೊಂದು ಘಟನಾವಳಿಯನ್ನು ನೋಡಿ ನಾನು ನಮ್ಮಂಥ ಯುವಕರು, ಭಾಳಷ್ಟು ಮಂದಿ ಯುವಕರು ನನ್ನ ಜೊತೆ ಬಂದಿದ್ದರು. ಅಂದರೆ ರಾಜಕೀಯದಲ್ಲಿ ಒಳ್ಳೆಯವರು ಇರಬೇಕು, ಎಜುಕೇಟೆಡ್ ಇರಬೇಕು, ಸ್ವಚ್ಛ ರಾಜಕಾರಣ ಮಾಡಬೇಕು, ಒಳ್ಳೆಯವ್ರನ್ನ ಆರಿಸ್ತಿರ್ಬೇಕು. ಈ ಒಂದು ಸದುದ್ದೇಶ ನಾವು ಬಂದಂಥವ್ರು. ಮತ್ತು ನಾವೇನು MLA ಆಗಬೇಕು, MP ಆಗಬೇಕು ಅಂತ ಏನು ಕನಸು ಕಂಡಿರಲಿಲ್ಲ. ನಾನು ಸುಮಾರು 20 ವರ್ಷಗಳ ಕಾಲ ಬರೀ ಸಂಘಟನೆ ಮಾಡೋಕ್ಕೋತಾ ಬಂದೆ. ನಾನು ಯಾವಾಗ ಸಂಕೇಶ್ವರವರು 3 ಸಲ MP ಆದರು, ಅವ್ರು 3ನೇ ಸಲ ಬಿಟ್ಟು ಕೊಡ್ತೀನಿ ಅಂದಾಗ ಅವರು ಈ ಭಾಗದ ಲಿಂಗಾಯತರ ಲೀಡ್ರು, ಮತ್ತು ಈ ಭಾಗದಲ್ಲಿ ಸಂಕೇಶ್ವರ ಅಂತಂದರೆ ಈ ಸೀಟು ಲಿಂಗಾಯತರಿಗೆ ಬಿಟ್ಕೊಡ್ತಾರೆ ಅನ್ನೋ ಒಂದು ಇದರಿಂದ ನನಗೆ ಭಾಳಷ್ಟು ಜನ ಇಲ್ಲ ನೀ ಕೇಳಪ್ಪ, ಯಾಕೆ ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಕೇಳು ಅಂದಿದ್ದಕ್ಕೆ ಅವಾಗ ನಾನು ಫಸ್ಟ್ ಟೈಮ್ ಅಂದರೆ ಬೇರೆ ಯಾರಿಗೆ ಕೊಡಲಿಕ್ಕಿಲ್ಲ, ಲಿಂಗಾಯತರಿಗೆ ಕೊಡ್ಬೋದು, ಅದ್ರಲ್ಲಿ ನಾನು ಕೊಡಿ ಅಂತ ನಾನು ಕೇಳಿದ್ದೆ. ನಿಜ ಅವಾಗ ಪ್ರಹ್ಲಾದ್ ಜೋಶಿನೂ ಕೇಳಿದ್ರು, ಮತ್ತು ಬೇರೆ ಒಂದು 8-10 ಮಂದಿ ಕೇಳಿದ್ವಿ, ಯಾರಿಗಾದರೂ ಕೊಡಿ, ನಮ್ಮ ಕಾರ್ಯಕರ್ತರಿಗೆ ಕೊಡಿ ಅಂತೇಳಿ ಬಡ್ದಾಡಿದ್ದು ನಿಜ. ನಾನು ಅವಾಗ ನನ್ನ ತಲೆಯಲ್ಲಿ ನಮ್ಮ ಫ್ರೆಂಡ್ಸು ವೆಲ್ ವಿಷರ್ಸು ಇಲ್ಲ ನೀ ಹಿಂಗೆ ದುಡ್ಕೋತ ಹೋಗ್ತೀಯ ಕೇಳೋಂಥದ್ದು ಕೇಳಿದ್ದೆ ನಾನು ಯಾವಾಗ ಸಂಕೇಶ್ವರವರು ಬಿಟ್ಟು ಹೋದಾಗ. ತದನಂತರ ಕೂಡ ಪ್ರಹ್ಲಾದ್ ಜೋಶಿ ಟಿಕೆಟ್ ಆಯಿತು, ಅವ್ರಿಗೆಲ್ಲ ಮಾಡ್ತಾ ಬಂದ್ವಿ, ಸಂಘಟನೆ ಮಾಡ್ತಾ ಬಂದ್ವಿ. ಪಕ್ಷ ಹೇಳಿದ್ದು ಒಂದು ಕೆಲಸನೂ ಬಿಟ್ಟಿಲ್ಲ. ನಾನು 37 ವರ್ಷದೊಳಗೂ ನನ್ನ ರೆಕಾರ್ಡ್ ಅದ. 3 ಬಾರಿ ಜಿಲ್ಲಾಧ್ಯಕ್ಷನಾಗಿ, ಯಾವಾಗ ಇಲ್ಲಿ ಯಾರೂ ಜಿಲ್ಲಾಧ್ಯಕ್ಷ ಆಗಕ್ಕೆ ತಯಾರಿಲ್ಲದ ಸಹಿತ ನಾನು ಜವಾಬ್ದಾರಿ ಕೊಟ್ಟಾಗ ನಾನು ಬೇಡ ಅಂದ್ರೆ ನಾನು ವಹಿಸ್ಕೊಂಡು ಇಡೀ ರಾಜ್ಯ ಪಕ್ಷ ಎಲ್ಲಿ ಹೇಳ್ತದೆ ಅಲ್ಲಿ ಹೋಗಿ ಕೆಲಸ ಮಾಡಿದ್ದೀನಿ. ನಾನು 4 ಅಂಬಾಸಡರ್ ಕಾರ್ ಇದ್ದು, 2 ಕಾರ್ ನನ್ನ ದೊಡ್ಡ ಬಿಸ್ನೆಸ್ಸು ಇತ್ತು. 2 ಕಾರ್ ಆಲ್ಮೋಸ್ಟ್ ಪಕ್ಷಕ್ಕೆ ಮೀಸಲಿಟ್ಟಿದ್ದೆ ನಾನು. ಇಲ್ಲಿ ನಾಯಕರು ಅನಂತಕುಮಾರ್ ಯಡಿಯೂರಪ್ಪರು ಬಂದರೆ ಯಾರ ಕಡೆಯೂ ಗಾಡಿ ಇರಲಿಲ್ಲ. ಇಲ್ಲಿ ನಾ ಯಾರದೇ ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಇವತ್ತೇನು ದೊಡ್ಡ ದೊಡ್ಡ ನಾಯಕರಾಗಿರೋ ಯಾರ ಹೆಸರು ಹೇಳಕ್ಕೆ ತಗೋದಿಲ್ಲ. ನಾವು ಯಾರ ಹತ್ರ ಗಾಡಿ ಇರಲಿಲ್ಲ. ನನ್ನ ಕಾರು ಬೆಳಗ್ಗೆ ಅನಂತಕುಮಾರ್ ಯಡಿಯೂರಪ್ಪನ ರೈಲ್ವೆ ಸ್ಟೇಷನ್ ರಿಸೀವ್ ಮಾಡಬೇಕು, ರಾತ್ರಿ ಮತ್ತು ಅವ್ರು ಬಿಡಬೇಕು. ಈ ಥರ ಸಂಘಟನೆಯನ್ನು ಮಾಡಿದ್ರು ನಾವು. ಪಕ್ಷ ಆಮೇಲೆ ಒಂದಿಲ್ಲ ಒಂದು ದಿವಸ ನಮ್ಗೆ ಗುರ್ತಾಗಿರ್ತದೆ ಅಂತ ಗುರ್ತು ಮಾಡ್ತದೆ, ರೆಸ್ಪೆಕ್ಟ್ ಕೊಡ್ತಾರೆ ಅಂತ ನಂಬ್ಕೊಂಡು ಬಂದಿದ್ದೆ ನಾನು. ತದನಂತರ ಕೂಡ ಭಾಳಷ್ಟು ಅವಕಾಶಗಳು ಬಂದವು ನನಗೆ. ಅಂದರೆ ಪ್ರತಿ ಕೋರ್ ಕಮಿಟಿಯಲ್ಲಾಗಲಿ ಅಥವಾ ಇಲ್ಲಿ ನಮ್ಮ ನಾಯಕರಿಗೆ ಕೇಳಿದಾಗ, ಅಂದರೆ ಪಕ್ಷದ ಕಾರ್ಯಕರ್ತರು ವೆಲ್ ವಿಷರ್ಸು ಮಾಧ್ಯಮದಲ್ಲಿ ಇರ್ಬೋದು ಮತ್ತು ಬೇರೆ ಪಕ್ಷದವ್ರು ಕೂಡ ಏನಪ್ಪ ಇನ್ನೂ ಎಷ್ಟು ದಿವಸ ಹಿಂಗೆ ದುಡಿತೀಯ, ಏನಾದರೂ ಕೇಳು, ಏನಾದರೂ ಆಗಂದಾಗ ಅವಾಗ ನನಗೆ ಹೌದಪ್ಪ ನನಗೆ ಏನಾದರೂ ಆಗಬೇಕು, ಜನಪ್ರತಿಯಾಗಿ ಏನಾದರೂ ಸೇವೆ ಮಾಡಬೇಕು. ಇವತ್ತೇನಾಗಿದೆ, ಜನಪ್ರತಿನಿಧಿ ಅಂದರೆ ರೊಕ್ಕ ಮಾಡೋಕ್ಕೆ ಬರತ್ತಾರೆ ಎಲ್ಲರೂ. ಇವತ್ತಿಗೂ ನಾನು ನಮ್ಮ ಎಲ್ಲ ವರಿಷ್ಠರು ನಾನು ಕೇಳ್ಕೊಟ್ಟಿದ್ದು, ನಾನು ಅರ್ಜಿ ಒಳಗೆ ಅದನ್ನ ಬರೆದೆ, ನಾನು ಸೇವೆ ಮಾಡೋಕ್ಕೆ ನನಗೆ ಒಂದು ಅವಕಾಶ ಕೊಡ್ರಿ. ಆದರೆ ಇವತ್ತಿನ ಪರಿಸ್ಥಿತಿ ವ್ಯವಸ್ಥೆ ಒಳಗೆ ಬಹುಶಃ ನಮ್ಮಂಥ ಕಾರ್ಯಕರ್ತರಿಗೆ ಪಕ್ಷಕ್ಕೆ ಬೇಡಾಗಿತ್ತು ಅನಿಸುತ್ತೆ. ಅದು ನಾನು ಪಕ್ಷ ಕಟ್ಟಿದ್ದಪ್ಪ, ನಾನಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಾನು ಪಕ್ಷ ಇಲ್ಲಿ ಏನೂ ಇಲ್ಲದಾಗ ನಾವೆಲ್ಲ ಓಡಾಡಿ ಪಕ್ಷ ಕಟ್ಟಿದ್ದ ನನಗೆ ಹೆಮ್ಮೆ ಇದೆ. ಈ ಪಕ್ಷಕ್ಕೆ ನಾನು ದ್ರೋಹ ಮಾಡಬಾರ್ದು ಅಂತೇಳಿ ಎಷ್ಟು ಸಲ ಅವಕಾಶ ಬಂದು ನನಗೆ ಮಿಸ್ ಆದರೂ ಕೂಡ ಕನಿಷ್ಠ ಒಂದು 5 ಸಲ ಹಂಗೆ ಹಲವಾರು ಬಾರಿ ನನ್ನ ಹೆಸರು ಬಂದದ ಮೇಲೆಲ್ಲ ಹೋಗಿತ್ತು. 5 ಬಾರಿ. ಅದ್ರ 1 ಸಲ ಅಂತೂ 2020ರಲ್ಲಿ ಕೋವಿಡ್ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯಕ್ಕೆ ಆಲ್ಮೋಸ್ಟ್ ನನ್ನ ಹೆಸರು ಫೈನಲ್ ಆಗಿತ್ತು. ಬಸವರಾಜ ಬೊಮ್ಮಾಯಿ ಅವರು ಅವತ್ತು ಗೃಹ ಮಂತ್ರಿ ನನಗೆ ಬೆಳಗ್ಗೆ ಫೋನ್ ಮಾಡಿ ವಿಶ್ ಮಾಡಿದ್ರು, ನೋಡಪ್ಪ ಎಲ್ಲ ರಿಪೋರ್ಟ್ ಕಳಿಸಿದ್ದೀನಿ, ಇದು ಇಂಟೆಲಿಜೆನ್ಸ್ ರಿಪೋರ್ಟು, ಮಗನ MLC ಕೇಳಿತಿ, MP ಆಗತ್ತಿದ್ದಿ, ನಮ್ಮನ್ನು ಮರಿಬೇಡ ಅಂತ ವಿಶ್ ಮಾಡಿದರು. 11-12 ಗಂಟೆ ಅಂದ್ರೆ ಉಲ್ಟಾ ಆಯಿತು. ಆ ಕಾರ್ಯಕರ್ತರಿಗೆ ಕೊಡ್ಬೇಕಂತ ಮೇಲೆ ನಾವು ಡಿಸೈಡ್ ಮಾಡಿದ್ರು. ಇಲ್ಲಿ ಬೇರೆ ಬೇರೆ ಕಾರಣದಿಂದ ಅದನ್ನು ತಪ್ಪಿಸಿದ್ರು. ಆಮೇಲೆ 3 ಸಲ MLC ಕೋರ್ ಕಮಿಟಿಯಲ್ಲೆಲ್ಲ ಚರ್ಚೆ ಮಾಡಬೇಡಿ, ನನ್ನ ಹೆಸರು ಫೈನಲ್ ಆಗಿದೆ. ಲಾಸ್ಟ್ 2 ವರ್ಷ ಕೆಳಗಡೆ ಆಲ್ಮೋಸ್ಟ್ ಬಂದುಬಿಡಂತೇಳಿ ರಾತ್ರಿ ನನಗೆ ಫೋನ್ ಮಾಡಿದೆ. ನಾನು ಅಷ್ಟು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ ರಾತ್ರಿ 3 ಗಂಟೆಗೆ ಬಿಟ್ಟು ಬೆಳಿಗ್ಗೆ 7 ಗಂಟೆಗೆ ಪಾರ್ಟಿಸ್ಗೂ ಎಲ್ಲ ಫಿಲ್ ಅಪ್ ಮಾಡಿ ಇನ್ನು 10 ಗಂಟೆಗೆ ನಾಮಿನೇಷನ್ಗೆ ಹೋಗೋಕ್ಕೆ ಅಲ್ಲಿ ನಮ್ಮ ಲೀಗಲ್ ಟೀಮು ನಮ್ಮೆಲ್ಲ ಪಕ್ಷದ ನಾಯಕರೆಲ್ಲ ಅಲ್ಲಿ ನನ್ನ ಜೊತೆ ಕೂತಿದ್ದಾರೆ. ಫಿಲಪ್ ಮಾಡಿ ನಾವು ವಿಧಾನಸೌಧಕ್ಕೆ ನಾಮಿನೇಷನ್ ಮಾಡೋಕ್ಕೆ ಹೋಗ್ಬೇಕಾಯಿತು. ಕೊನೆಗಳಿಗೆ ಅಲ್ಲಿ ಇಲ್ಲ
ಪಕ್ಷ ತೀರ್ಮಾನ ಇದು ಲಕ್ಷ್ಮಣ್ ಸವದಿಯವ್ರಿಗೆ ಕೊಟ್ಟಿದ್ದೀವಿ, ನೀವು ಮುಂದೆ ಅವಕಾಶ ಕೊಡ್ತೀನಿ ಅಂತ ಹೇಳಿದರು. ಅವಾಗ ನನಗೆ ಎಷ್ಟೇ ನೋವು ಅಪಮಾನ ಆದರೂ ನನಗೆ ಪಕ್ಷದೊಂದು ಇದಕ್ಕೆ ನಾನು ನಿರ್ಧಾರ ಕೈಗೊಂಡು ಆಯಿತು ಪಕ್ಷದ ನಿರ್ಧಾರ ಅಂತೇಳಿ ನಾನು ವಾಪಸ್ ಬಂದಿದ್ದೆ. ಅದಕ್ಕಿಂತ ಪೂರ್ವದಲ್ಲಿ 2-3 ಬಾರಿ ಬೇರೆ ಬೇರೆ ಪಕ್ಷದ ನಮ್ಮ ವಿಭಾಗ ಪ್ರಭಾರಿಗಳಿಗೆ ಅಲ್ಲಿ ಪ್ರತಾಪ್ ಸಿಂಗ್ ನಾಯ್ಕ್ ಅನ್ನೋರಿಗೆ ಪ್ರೀತ ಮತ್ತು ಬೇರೆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಒಂದಿಬ್ಬರಿಗೆ ಬೇರೆ ಭಾಗದಲ್ಲಿ ಕೊಟ್ಟಿದ್ದಕ್ಕೆ ಅಲ್ಲಿ ಜಾತಿ ಮತ್ತು ಪ್ರದೇಶ ನೋಡಿ ಕೊಟ್ಟಿದ್ದಕ್ಕೆ ನಾನು ದುಃಖ ಆಗಿರಲಿಲ್ಲ. ಅವು ಆಯಿತು ಬಿಡು, ನನ್ನ ಮುಂದೆ ನನಗೆ ಅವಕಾಶ ಸಿಗುತ್ತೆ ಅಂತೇಳಿ ನಾನು ಬಿಟ್ಟಿದ್ದೆ. ಮೊನ್ನೆ ಮತ್ತೊಂದು 2 ವರ್ಷ ಕೆಳಗಡೆ ಮತ್ತೊಂದು ಸಲ MP ಕ್ಷೇತ್ರದ ಬಂತು. ಅವಾಗ ನನ್ನ ಹೆಸರು ಹೋಗಿತ್ತು ಅಷ್ಟೇ ಅಲ್ಲ, ನನಗೆ ರಾಜ್ಯದಿಂದ ಬೇರೆ ಮೂಲಗಳಿಂದ ಇಲ್ಲ ಉತ್ತರ ಕರ್ನಾಟಕ ಬೇರೆ SC ST ಅಥವಾ OBCಯಲ್ಲಿ ಯಾರನ್ನು ನೋಡ್ತಾ ಇದ್ದಾರೆ ದಯವಿಟ್ಟು ಹೆಸರಿದ್ರೆ ಕೊಡಿ. ಅಂದರೆ ಈ ಭಾಗದಲ್ಲಿ ಏನಾದರೂ BJPದು ಏನಾದರೂ ಪ್ರಶ್ನೆ ಕೇಳಿದ್ರೆ ರಾಜ್ಯದಿಂದ ನನಗೆ ಮೊದಲು ಫೋನ್ ಮಾಡ್ತಾರೆ. ಹಳೇದೇನಾದರೂ ಘಟನಾವಳಿಗಳು, ಹಳೆ ಫೋಟೋಗಳು ಇರ್ಬೋದು, ಹಳೆಗೆ ವಿಚಾರಗಳನ್ನ ಕೇಳಲಿಕ್ಕೆ ನನಗೆ ಫೋನ್ ಮಾಡ್ತಾರೆ. ಈ ಭಾಗದಲ್ಲಿ ಯಾರಿದ್ದಾರೆ ಹೆಸರು ಕೇಳೋರು ನನಗೆ ಕೇಳ್ತಿರ್ತಾರೆ. ಅವಾಗ ನಾನೇ ಹೇಳಿದ್ದು ನಾರಾಯಣ ಸಾಬ್ ಮಾಂಡ್ಗೆ ಅವ್ರ ಹೆಸರು, ಇನ್ನು ಅವ್ರ ಜೊತೆ ಇನ್ನೂ 5-6 ಹೆಸರುಗಳು ನಾನು ಹೇಳಿದ್ದೆ. ಅವಾಗೂ ನಾನು ತಪ್ಪಿತು, ಮತ್ತು ಅವ್ರಿಗೆ ಮಾಡಿದ್ರು ಆಯಿತು, ಕಾರ್ಯಕರ್ತರಿಗೆ ಮಾಡಿದ್ದಾರೆ ಅಂತ ಬಿಡಿಸ್ಕೊಂಡು. ಈ ಕಳೆದ ವರ್ಷ MLC ಆಲ್ಮೋಸ್ಟ್ ಎಲ್ಲ ಕೋರ್ ಕಮಿಟಿಯವ್ರು ನನ್ನ ಹೆಸರು ಹೇಳಿ ಫೈಲ್ ಮಾಡಿ ಕಳಿಸಿದ್ದಾರೆ. ಪಕ್ಷಕ್ಕೆ ಸಂಬಂಧ ಇಲ್ಲದಂಥ ಒಬ್ಬ ವ್ಯಕ್ತಿ, ಇತ್ತೀಚೆಗೆ ಕಾಂಗ್ರೆಸ್ನಿಂದ ಬಂದಂಥ ಒಬ್ಬ ವ್ಯಕ್ತಿ, ಬೀದರ್ದವರು ಮುಳೆ ಅಂತೇಳಿ ಮರಾಠ ಸಮಾಜ, ನನಗೆ ಅಲ್ಲಿ ಕಾಸ್ಟ್ ತೊಗೊಂಡು ಬಂದರು. ಭಾಳ ಬೇಜಾರತ್ತು ನನಗೆ. ನಾನು ಎಂದೂ ಜಾತಿ ರಾಜಕಾರಣ ಮಾಡಿದವಲ್ಲ. ಇಲ್ಲಪ್ಪ OBC ಕೊಡ್ಬೇಕಂತ ನಿರ್ಧಾರ ಮಾಡಿದ್ದೀವಿ, ನಿನ್ನ ಮುಂದೆ ಅವಕಾಶ ಕೊಡ್ತೀವಿ. ಇಡೀ ಕೋರ್ ಕಮಿಟಿಯವ್ರು ನನ್ನ ಹೆಸರು ಹೇಳಿದ್ರು, ಅದು ಫೈನಲ್ ಮಾಡಿದೆ. ಮೊಳೆ ಅನ್ನೋರಿಗೆ ಅದನ್ನು ಟಿಕೆಟ್ ಕೊಟ್ಟರು. ಆವಾಗಲೂ ನಾನು ಸುಮ್ಮನಿದ್ದೆ. ಈಗ ಈ ಪಶ್ಚಿಮ ಪದವೀಧರ ಕ್ಷೇತ್ರದ್ದು ಸನ್ಮಾನ್ ಸಂಕ್ನೂರವರು ನಮ್ಮ ವಿರುದ್ಧ ನಿಂತು ಸೋತವ್ರವರು, ಅವ್ರ ವಿರುದ್ಧ ನಾವು ಹೋರಾಟ ಮಾಡಿದವರು. ಅವ್ರು ಅಲ್ಲಿ ಸೋತೋದಕ್ಕೆ ನಮ್ಮ ಪಾರ್ಟಿಗೆ ಬಂದರು. ನಾವು ಹೇಳಿದ್ವಿ ಪಾರ್ಟಿಗೆ ಬಂದ್ರಲ್ಲ ಕೆಲಸ ಮಾಡಲಿ ಅವರು. ಮತ್ತು ಅವ್ರು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಿಂದ ನಿಂತಿದ್ರು. ಮತ್ತು ಅವ್ರಿಗೆ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಕೊಡ್ತಾಯಿದ್ರು. ಒಬ್ಬ ಕಾರ್ಯಕರ್ತರು ಕೊಡ್ರಿ ಅಂತ ಹೇಳಿದ್ವಿ ನಾವು. ಅವು ಇನ್ನೂ ಡೀಪಾಗಿ ಹೇಳೋದಂದ್ರೆ ನಾನು ಈಗ ಎಲ್ಲ ಹೇಳೋದಿಲ್ಲ, ಮತ್ತೊಂದು ಸಲ ಅದನ್ನ ಹೇಳ್ತೀನಿ. ಆ ಸಂದರ್ಭದಲ್ಲಿ ಕೂಡ ಆಯಿತು, ಅವ್ರಿಗೆ ಪಕ್ಷ ತೀರ್ಮಾನ ಆದ ಮೂಲಕ ನಾವೆಲ್ಲರೂ ತನು ಮನ ಧನದಿಂದ, ಯಾಕೆ ಒಂದು ಪೈಸಾ ಇಲ್ಲದ ಇವತ್ತು ಯಾವುದೇ ಎಲೆಕ್ಷನ್ ನಾನು ಯಾರ ಕಡೆ ಒಂದು ಪೈಸಾ ತೊಗೊಂಡಿಲ್ಲ. ನಾನು ಬೇರೆದವ್ರು ತೊಗೊಂಡಿದ್ದಾರೆ ಗೊತ್ತಿಲ್ಲ ನನಗೆ. ಮೋಹನ್ ಲಿಂಕೆ ಅವ್ರು ಬಂದಿದ್ದರು, ಅವರು ಪಕ್ಷಕ್ಕೆ ಏನು ಕೊಡುಗೆ ಇಲ್ಲ. ಪ್ರತಿ ಎಲೆಕ್ಷನ್ದಾಗ ಬರೋರು, MLA MP MLC ಎಲೆಕ್ಷನ್ ಬರೋರು, ಜಗದೀಶ್ ಶೆಟ್ಟರ್ ಕಡೆ ಹೋಗೋರು, ನಾ ಈ ಸಲ ಟಿಕೆಟ್ ಕೊಡ್ರಿ ಯಾವ್ದಾರು ನಿಲ್ತೀನಿ ಕುಂದಗೋಳು ಕೇಳ್ತಿದ್ರು, ನವಲುಂದು ಕೇಳ್ತಿದ್ರು, ಅಥವಾ ಈ MLC ಕೇಳ್ತಿದ್ರು. ಅವಾಗ ಜಗದೀಶ್ ಶೆಟ್ಟರ್ ನನಗೆ ಹೇಳಿದ ನೆನಪದ, ಅವರು ಬೇಕಾದ್ರೆ ನೀವು ಕೇಳ್ರಿ ಮೋಹನ್ ಲಿಂಕೆ ಅವರಿಗೆ. ಇಲ್ಲ ಲಿಂಗರಾಜ್ ಪಾಟೀಲ್ ಹೋಗಿ ಭೇಟಿಯಾಗು, ಒಂದು ಯಾವ್ದಾರು ಸ್ಥಾನಮಾನ ತಗೋ, ಪದಾಧಿಕಾರಿ ಆಗು, ಕೆಲಸ ಮಾಡು, ಟಿಕೆಟ್ಗಳು ನಿನ್ಗೆ, ಯಾಕಂದ್ರೆ ನಮಗೂ ಹೇಳಕ್ಕೆ ಉತ್ತರ ಹೇಳಕ್ಕೆ ಸರಿ ಆಗ್ತದೆ ಅಂಥೇಳಿ ಪ್ರತಿ ಸಲ ಹೇಳೋರು ಅವರು. ಸೊ ಅವರು ಪಾರ್ಟಿಗೆ ಬಂದರು, ಪಾರ್ಟಿಗೆ ಅಂದರೆ ಅವ್ರಿಗೆ ಟಿಕೆಟ್ ಕೊಟ್ಟರು. ಅವಾಗೆಲ್ಲ ನಮ್ಗೆ ಸಮಾಧಾನ ಮಾಡಿದ್ರಿ, HK ಪಾಟೀಲ್ ವಿರುದ್ಧ ಬೇಡ, ಅವ್ರು ನಿಲ್ಕೊಳ್ಳಿ ಅಂತಂದ್ರು. ನಮ್ಮನ್ನ ಅವಾಗ ವಿಶ್ವಾಸ ತೊಗೊಳ್ಳಿಲ್ಲ. ಆದರೂ ಕೂಡ ನಾನು ಅವ್ರ ಕ್ಯಾಂಡಿಡೇಟ್ ಏಜೆಂಟಾಗಿ ಒಂದು ಪೈಸಾ ನಾವು ಅಪೇಕ್ಷೆ ಪಡಲ್ದೆ ಅವ್ರನ್ನ ಆರಿಸ್ತಂದ್ವಿ. ಅವ್ರ ಪಕ್ಷಕ್ಕೆ ಕೈ ಕೊಟ್ಟು ಹೋಗ್ಬಿಟ್ರು. ಸಂಕ್ನೂರು ಬಂದರು. ಸಂಕ್ನೂರವ್ರಿಗೂ ಕೂಡ ನಾವು ಬಂದ ತಕ್ಷಣ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ನಿಂತು ಸೋತಾರ. ಅವರು ನಮ್ಮ ವಿರುದ್ಧ ನಿಂತು ಸೋತಾರ. ಹೊರಟಿನ ಸೋಲ್ಸಕ್ಕೆ ಹೋಗಿ ನಮ್ಮನ್ನೂ ಸೋಲ್ಸಿದಾರೆ. ಮತ್ತು ಅವ್ರಿಗೆ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಯಾಕೆ ಕೊಡ್ತೀವಿ ಅಂತ ಕೇಳಿದ್ವಿ, ಉತ್ತರ ಇಲ್ಲ. ಆದರೂ ಪಕ್ಷ ತೀರ್ಮಾನ ಅಂತ ನಾವು ಕೆಲಸ ಮಾಡಿದ್ವಿ, ಅವ್ರು ಗೆಲ್ಸಂದ್ವಿ. ಮತ್ತೊಂದು ಸಲ ಕಳೆದ ಬಾರಿ ಅವರಿಗೆ ಬಹುಶಃ ತಮ್ಮ ಪತ್ರಿಕೆಯಲ್ಲಿ ಕೂಡ ಬಂದಿತ್ತು. ಅವರು ಆ 6 ವರ್ಷಗಳ ಕಾಲ ಅವ್ರು ಎಲ್ಲಿದ್ದಾರೆ ಅಂತೇಳಿ ಎಲ್ಲರೂ ಪ್ರಶ್ನೆ ಮಾಡಿದರು. ಪತ್ರಿಕೆಯಲ್ಲಿ ಕೂಡ ಬಂದಿತ್ತು, ಸಂಗ್ನೂರವ್ರನ್ನ ಹುಡುಕಿಕೊಡ್ರಿ ಅಂತೇಳಿ. 2ನೇ ಸಲ ಬಂದಾಗ ಅವಾಗ ಭಾನುಪ್ರಕಾಶ್ ಅವ್ರು ದಯವಿಟ್ಟು ಅವರು ಅಂದರೆ ಅವರು ಇಲ್ಲ ಇವತ್ತು, ದಿವಂಗತ ಭಾನುಪ್ರಕಾಶ್ ನಮ್ಮ ರಾಜ್ಯ ಉಪಾಧ್ಯಕ್ಷ ಇದ್ದರು, ex-MLC. ಅವರ ಒಂದು ತಂಡ ಮಾಡಿ ಸರ್ವೆ ಮಾಡಲಿಕ್ಕೆ ಕಳಿಸಿದ್ರು. ಹೇಗೆ ಮೊನ್ನೆ ಅಶೋಕ್ ಅವರು ನಮ್ಮೊಂದು 6 ಜನರ ತಂಡ ಇಲ್ಲಿ ಏನು ಹುಬ್ಳಿಗೆ ಕಳಿಸಿದ್ರು, ಆ ರೀತಿ ಒಂದು ತಂಡ ಇಡೀ 4 ಜಿಲ್ಲೆಗೆ ಪ್ರವಾಸ ಮಾಡಿ ಅವರೊಂದು ವರದಿ ಕೊಟ್ಟರು. ಸಂಕ್ನೂರು ಇಲ್ಲ ಅಂದರೆ, ಸಂಕ್ನೂರು ಬಗ್ಗೆ ನೆಗೆಟಿವ್ ಇದೆ, ಸಂಕ್ನೂರು ಇಲ್ಲ ಅಂದರೆ ಲಿಂಗರಾಜ್ ಪಾಟೀಲ್ ಕೊಡ್ರಿ ಈ ರೀತಿ. ಮತ್ತು ಇನ್ನೂ 2 ಹೆಸರು ಸೇರಿಸಿದ್ರು, ಮೂರು ಶಾರ್ಟ್ ಲಿಸ್ಟ್ ಮಾಡಿ ಕಳಿಸಿದ್ರು. ಅವಾಗೂ ನಮ್ಗೆ ಅನ್ಯಾಯ ಮಾಡಿದ್ರು. ಅಂದರೆ
ಜಗಶೆಟ್ರು ಇಲ್ಲ ಸಿಟ್ಟಿಂಗ್ ಚೇಂಜ್ ಮಾಡೋದು ಬೇಡ, ರಾಂಗ್ ಮೆಸೇಜ್ ಹೋಗ್ತದೆ, ಇದೊಂದು ಸಲ ಕೊಟ್ಬಿಡೋಣ ಅಂತ ಹಿಂಗೆ. ಅವಾಗ ಸಂಗ್ಳೂರು ಇಲ್ಲ ನಾನು ಮುಂದೆ ನಿಲ್ಲೋದಿಲ್ಲ, ನನಗೆ ಇದೊಂದು ಚಾನ್ಸ್ ಕೊಟ್ಟರು ಅಂತ ಹೇಳಿದರು. ಈಗ ನಾ ಹಂಗೆ ಅಂದಿಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಅದಕ್ಕೆ ಅವಾಗ ಇಷ್ಟು ಸೋಷಿಯಲ್ ಮೀಡಿಯಾ ಆಗಲಿ ಪ್ರಿಂಟ್ ಎಲೆಕ್ಟ್ರಾನಿಕ್ ಮೀಡಿಯಾ ಅಷ್ಟು ಇದು ಇರಲಿಲ್ಲ, ನಾವು ಎಲ್ಲಿ ರೆಕಾರ್ಡ್ ಇಟ್ಕೊಂಡಿಲ್ಲ. ನಾನು ಒಂದು ವಿಶ್ವಾಸದ ಮೇಲೆ ಪಕ್ಷದ ನಾಯಕರ ಮೇಲೆ ವಿಶ್ವಾಸ ಇಟ್ಟು, ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ನಾನು ಒಪ್ಕೊಂಡಿದ್ವಿ. ಆಯ್ತು, ಮುಂದಿನ ಸಲ ನಿಲ್ಲೋದಿಲ್ಲ ಅಂತಂದರೆ ಈ ಸಲ ಮತ್ತೆ ಟಿಕೆಟ್ ಕೇಳತ್ತಾರ. ಕೇಳಿದರು, ಕೇಳಕ್ಕೆ ತಪ್ಪಿಲ್ಲ. ನಾವು ಮತ್ತು ಇಷ್ಟು ವರ್ಷ ದುಡ್ದೇವಿ, ಕಾರ್ಯಕರ್ತರಿಗೆ ಮತ್ತು ಪಬ್ಲಿಕ್ಕಿಗಾತು ನಮ್ಮ ಇಷ್ಟು ವರ್ಷ ದುಡಿದಂಥ ನನಗೆ ಎಷ್ಟು ಸಲ ಅನ್ಯಾಯ ಆಗಿದೆ ಎಲ್ಲ ಇಡೀ ರಾಜ್ಯದ ಕಾರ್ಯಕರ್ತರು. ಯಾಕಂದ್ರೆ ನನಗೆ ಎಲ್ಲ ಪರಿಚಯ, ಎಲ್ಲರೂ ಪರಿಚಯ. ನಾನು ಕೇವಲ ಈ ಹುಬ್ಳಿ ಧಾರವಾಡಕ್ಕೆ ಸೀಮಿತವಾಗಿ ಕೆಲಸ ಮಾಡಿಲ್ಲ. ಸಹಪ್ರಭಾರಿಯಾಗಿ, ಪ್ರಭಾರಿಯಾಗಿ, 3 ಬಾರಿ ಜಿಲ್ಲಾ ಅಧ್ಯಕ್ಷನಾಗಿ, ರಾಜ್ಯದ ಕಾರ್ಯದರ್ಶಿ, ಯುವಮೋರ್ಚಾ ಕಾರ್ಯದರ್ಶಿಯಾಗಿ ಮತ್ತು ಬೇರೆ ಬೇರೆ ಜಿಲ್ಲಾ ಉಸ್ತುವಾರಿಯಾಗಿ ಹಲವಾರು ಚುನಾವಣೆಗಳಲ್ಲಿ ಜವಾಬ್ದಾರಿ ಹೊತ್ಕೊಂಡು ಉತ್ತರ ಕನ್ನಡ ಜಿಲ್ಲೆಯ ಅನಂತ್ ಕುಮಾರ್ ಹೆಗಡೆ ಅವರು ಚುನಾವಣೆ ಇನ್ಚಾರ್ಜ್ ಇದ್ದೆ. ಇಲ್ಲಿ ಬಾಗಲಕೋಟೆ ಜಿಲ್ಲಾ ಮೊನ್ನೆ PC ಗದ್ದಿಗೌಡರು ಇಲೆಕ್ಷನ್ ಇನ್ಚಾರ್ಜ್ ಇದೆ. ಇಲ್ಲಿ ಧಾರವಾಡ ಜಿಲ್ಲಾ ಬೈ ಎಲೆಕ್ಷನ್ದೆಲ್ಲ ಸಂದರ್ಭದಲ್ಲೆಲ್ಲ ಇನ್ಚಾರ್ಜ್ ಇದೆ. ಮೊನ್ನೆ ಪ್ರಭಾರಿಯಾಗಿ ಇದ್ಕೊಂಡು 17 ವಿಧಾನಸಭಾ ಕ್ಷೇತ್ರ ಈ ನಮ್ಮ ಧಾರವಾಡ ವಿಭಾಗದ್ದು ಇನ್ಚಾರ್ಜ್ ಆಗಿದ್ದೆ. ಎಲ್ಲರಿಗೂ B ಫಾರ್ಮ್ ನಾನೇ ಕೊಟ್ಟಿದ್ದೀನಿ, ದುಡ್ಡು ನಾನು ಪಾರ್ಟಿ ಫಂಡ್ ನಾವು ಕೊಟ್ಟಿದ್ದೀವಿ, ನಮ್ಮ ಥ್ರೂ ಹೋಗಿ. ಪ್ಲಸ್ 1 ಪೈಸಾನು ಯಾರ ಕಡೆಯಿಂದಲೂ ಕಂಪ್ಲೇಂಟ್ ಇಲ್ಲ ಇಲ್ಲಿವರೆಗೆ. ಎಲ್ಲಿಯೂ ಅವ್ಯವಹಾರ ಉಳಿದ ದುಡ್ಡು ಲೆಕ್ಕ ಮಾಡಿ ವಾಪಸ್ ಕೊಟ್ಟಿದ್ದಂಥ ಉದಾಹರಣೆ ನಾನು ಬಹುಶಃ ರಾಜ್ಯದಲ್ಲಿ ನಂದು ಒಬ್ಬಂದೇ ಇದೆ. ಅಂದರೆ ಈ ರೀತಿ ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತರಿಗೆ ಪಕ್ಷಕ್ಕೆ ಬೇಡರೋ ಏನೋ ಅಂತ ಆ ಥರ ಒಂದು ಸನ್ನಿವೇಶವನ್ನು ಬರ್ತಾ ಇರೋದು ನಂಗೆ ಭಾಳ ದುಃಖದ ಸಂಗತಿ. ಈ ರೀತಿ ನನಗಾಗಿರೋ ಅನ್ಯಾಯ ಇಡೀ ರಾಜ್ಯದ ಕಾರ್ಯಕರ್ತರಿಗೆ ಅನ್ಯಾಯ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ನೋವು ನಮ್ಮ ಪಕ್ಷದ ಕಾರ್ಯಕರ್ತರ ನೋವು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ಸಲ ನಾನು ಸ್ಟ್ರಾಂಗಾಗಿ ಎಲ್ಲ ರೀತಿಯಿಂದ ನಾನು ತಯಾರಿ ಮಾಡ್ಕೊಂಡಿದ್ದೆ. ಈ ಸಲ ನನಗೆ ಸಿಕ್ಕಿದ್ರೆ ನಾನು ಕೊಡ್ತಾರಂತ. ಯಾಕಂದ್ರೆ ಅವ್ರು ಕೇಳೋದಿಲ್ಲ ಅಂದಿದ್ರು, ಕೇಳಿದ್ರು, ಆಯಿತು ಕೇಳ್ರಿ ಅಂತಂದೆ. ನಾನು ಕೇಳಿದೆ. ನಾನು ಎಲ್ಲ ರೀತಿಯಿಂದ ಎನ್ರೋಲ್ಮೆಂಟ್ ಹೈಯೆಸ್ಟ್ ಎನ್ರೋಲ್ಮೆಂಟ್ ಮಾಡಿದೆ. 4 ಜಿಲ್ಲಾ ನನ್ನ ಟಚ್ ಇತ್ತು. ಈಗಲೂ 4 ಜಿಲ್ಲೆಯಿಂದ ನಿನ್ನೆಯಿಂದ ಸಾವಿರಾರು ಫೋನ್ಗಳು ಬಂದಿದ್ದಾವೆ ನನಗೆ ಅನ್ಯಾಯ ಆಗಿದ್ರ ಬಗ್ಗೆ. ಪಾಪ ಕಾರ್ಯಕರ್ತರು ನೊಂದಿದ್ದಾರೆ.